ಎರಡನೇ ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ನಮ್ಗೆಲ್ರಿಗೂ ನೆನಪಿರ್ಬೋದು ಜೂನ್ 4ನೇ ತಾರೀಕು 18 ವರ್ಷಗಳ ಬಳಿಕ IPL ಟ್ರೋಫಿಯನ್ನ ಗೆಲ್ಲೋದಕ್ಕೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಂದ್ರೆ RCB ಶಕ್ತ ಆಯ್ತು. ವಿರಾಟ್ ಕೊಹ್ಲಿ ಅವರು 18 ವರ್ಷಗಳಿಂದ ಈ RCB ಜೊತೆಗೆ ಆಟ ಆಡ್ತಿದ್ರು. ಆದ್ರೆ ಟ್ರೋಫಿಗೆ ಮುತ್ತಿಕ್ಕೋ ಪ್ರಯತ್ನ ಆಗಿರ್ಲಿಲ್ಲ. ಆದ್ರೆ 18 ವರ್ಷಗಳ ಬಳಿಕ RCB ಫ್ಯಾನ್ಗಳಲ್ಲಿ ಮತ್ತು ಅದನ್ನ ಬೆಂಬಲಿಸೋರು ಎಲ್ರಿಗೂ ಖುಷಿ ಕೊಟ್ಟಂತ ದಿನ ಆಗಿತ್ತು. ಒಂದ್ ಟ್ರೋಫಿಯನ್ನ ಗೆದ್ಕೊಂಡ್ರು 18 ವರ್ಷದ ಬಳಿಕ. ಈ ಸಂಭ್ರಮಾಚರಣೆ ಮಾಡೋದಕ್ಕೆ ಅಂತ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ ಜೂನ್ 4ನೇ ತಾರೀಕು 11 ಮಂದಿ ಮೃತಪಟ್ಟಿದ್ರು. ಯುವಕರು ಹೆಚ್ಚಿದ್ರು, ಮಹಿಳೆಯರು ಕೂಡ ಈ ಮೃತಪಟ್ಟವರಲ್ಲಿದ್ರು. ಈ 11 ಮಂದಿ ಮೃತಪಟ್ಟ ನಂತರದಲ್ಲಿ ಪ್ರಕರಣ ನ್ಯಾಯಾಂಗದ ಮೆಟ್ಲೇರಿತ್ತು. ಜೊತೆಗೆ ಇಡೀ ದೇಶಾದ್ಯಂತ ಒತ್ತಡಗಳು ಮತ್ತು ಟೀಕೆ, ವಿಮರ್ಶೆ ಎಲ್ಲವೂ ಕೇಳಿಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಅತ್ಯಂತ ತ್ವರಿತವಾಗಿ ತನ್ನ ಆಕ್ಟ್ ಅನ್ನ ಮಾಡಬೇಕಾಗಿತ್ತು. ಅದಕ್ಕಾಗಿನೇ ಕೆಲವು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿತು. ಈ ಅಮಾನತನ್ನ ಪ್ರಶ್ನಿಸಿ IPS ಅಧಿಕಾರಿ ವಿಕಾಸ್ ಕುಮಾರ್ ಅವರು CAT ಮೊರೆ ಹೋದ್ರು. ಈ ಅಮಾನತು ಆದೇಶವನ್ನ CAT ರದ್ದು ಮಾಡಿತು ಮತ್ತು ಇತರ ಪೊಲೀಸ್ ಅಧಿಕಾರಿಗಳ ಅಮಾನತಿನ ವಿಚಾರದಲ್ಲೂ ಇದೇ ನಿಲುವನ್ನ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡ್ತು. ಇದೆಲ್ಲ ಆಗೋಕ್ಕಿಂತ ಮುಂಚೆನೆ ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಸರ್ಕಾರ ಇದನ್ನ ತನಿಖೆ ಮಾಡಿ ಅಂತ ಒಂದು ಆಯೋಗವನ್ನ ರಚನೆ ಮಾಡಿತು. ಈ ಆಯೋಗ ಜುಲೈ 12ನೇ ತಾರೀಕು ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತು. ಅದಿವತ್ತು ಸಂಪುಟದಲ್ಲಿ ಚರ್ಚೆ ಆಗಿದೆ. ಸಂಪುಟದಲ್ಲಿ ಅದನ್ನ ಒಪ್ಕೊಂಡಿದ್ದಾರೆ. ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರ ಕೊಟ್ಟಂತ ಆ ರಿಪೋರ್ಟ್ ಅನ್ನ ಒಪ್ಕೊಂಡಿದೆ ಇವತ್ತು ಸಂಪುಟ ಸಭೆಯಲ್ಲಿ. ಒಪ್ಕೊಂಡು ಕೆಲವು ನಿರ್ಣಯಗಳನ್ನ ತಗೊಂಡಿದ್ದಾರೆ. ಒಂದು DNA, RCB ಜೊತೆಗೆ KSCಗೆ ಈ ಮೂರು ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಅದರ ಜೊತೆಗೆ ಯಾರೆಲ್ಲ ಅಧಿಕಾರಿಗಳಿದ್ದಾರ ಆ ಅಧಿಕಾರಿಗಳು, ಅಮಾನತಾಗಿರೋ ಅಧಿಕಾರಿಗಳು ಮತ್ತು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆ ನಡೆಸೋದಕ್ಕೆ ಒಳಾಡಳಿತ ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ. ಎರಡು ಪ್ರಮುಖ ವಿಚಾರವನ್ನ ಇವತ್ತು ಸಂಪುಟ ಸಭೆ ತೀರ್ಮಾನ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ನಡುವೆ ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರು ಕೊಟ್ಟಂತಹ ಈ ವರದಿಯನ್ನ ರದ್ದು ಮಾಡಬೇಕು ಅಂತ DNA ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಅದರ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ನಡೀತು. ಸರ್ಕಾರಕ್ಕೆ ಅದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಇಲ್ಲಿ ಪ್ರಶ್ನೆ ಬರೋದು, ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರ ವರದಿ ಏನ್ ಹೇಳುತ್ತೆ ಅಂತಂದ್ರೆ RCB ಇಲ್ಲಿ ನೇರವಾಗಿ ಪಾಲುದಾರಿಕೆಯನ್ನು ಹೊಂದಿದೆ. ಯಾಕೆಂದ್ರೆ ಅದು ಬೆಳಗ್ಗೆನೆ ಟ್ವೀಟ್ ಮಾಡತ್ತೆ, ಕೊನೆಗೆ ಪಾಸ್ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಎಲ್ರು ಬನ್ನಿ ಅಂತ ಕರೆಯುತ್ತೆ. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಒಂದು ವಿಡಿಯೋ ತುಣುಕನ್ನು ಕೂಡ ಹಂಚ್ಕೊಳ್ಳುತ್ತೆ. ಇವೆಲ್ಲವೂ ಅತಿ ಹೆಚ್ಚಿನ ಜನ ಅಲ್ಲಿ ಸೇರೋದಕ್ಕೆ ಕಾರಣ ಅಂತ ಹೇಳುತ್ತೆ. ಅದರ ಜೊತೆಗೆ ಪೊಲೀಸರು ಭದ್ರತೆಯನ್ನ ಅಂದ್ರೆ 15 ದಿನದ ಮುಂಚೆನೆ ಅವರು ಈ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿಯನ್ನ ಕೇಳಬೇಕಾಗಿತ್ತು. ಅನುಮತಿ ಕೇಳಿಲ್ಲ, ಅನುಮತಿಯನ್ನ ಕೊಟ್ಟಿಲ್ಲ. ಅನುಮತಿಯನ್ನ ಕೊಡದೆ ಪೊಲೀಸರು ಇದಕ್ಕೆ ಭದ್ರತೆಯನ್ನು ಒದಗಿಸೋಕೆ ಬಂದಿದ್ದಾರೆ ಅಂತ ನಾವಿಲ್ಲಿ ಪ್ರಶ್ನೆ ಕೇಳಬೇಕಾಗಿರೋದು. ಹೌದು, ಇದೆಲ್ಲವೂ ನಿಜ. ಪೊಲೀಸರ ವೈಫಲ್ಯ ಇರಬಹುದು ಅಥವಾ KSCA, DNA ಜೊತೆಗೆ RCB ಎಲ್ಲರ ಲೋಪವು, ಬೇಜವಾಬ್ದಾರಿ, ನಿರ್ಲಕ್ಷ್ಯ ಇದರಲ್ಲಿ ಕಂಡು ಬರುತ್ತೆ. ಅತ್ಯಾತುರ ಎಲ್ಲರಲ್ಲೂ ಕಾಣಿಸುತ್ತೆ. ಆದ್ರೆ ವಿಧಾನಸೌಧದ ಮುಂಭಾಗ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅವ್ರ ಮಕ್ಕಳು ಎಲ್ಲ ಸೇರಿ ಫೋಟೋ ಶೂಟ್ ಮತ್ತು ಕಾರ್ಯಕ್ರಮ ಮಾಡಿದ್ರಲ್ಲ, ಇದಕ್ಕೆ ನಿಮ್ಮ ಜವಾಬ್ದಾರಿ ಇಲ್ವಾ? ಇದಕ್ಕೆ ಅಲ್ಲೂ ಪೊಲೀಸರು ಇದ್ರು. ಯಾರ ಅನುಮತಿಯನ್ನ ತಗೊಂಡಿದ್ರಿ? ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಿತ್ತಲ್ಲ. ಈಗ ಪೊಲೀಸರಿಗೆ ಸರಿ, ಪೊಲೀಸ್ ಇಲಾಖೆಯಿಂದ ಅವರು ಪರ್ಮಿಷನ್ ಅನ್ನ ತಗೊಂಡಿಲ್ಲ, ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ಇಲ್ಲಿ ಯಾಕೆ ನೀವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ? ಒಂದೇ ದಿನ ಒಂದೇ ಸಮಯಕ್ಕೆ 2-3 ಕಡೆ ಕಾರ್ಯಕ್ರಮ ನಡೆದು ಅದು ಈ ತರದ ಒಂದು ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಒಂದ್ ರೀತಿ ಸಮೂಹ ಸನ್ನಿಗೆ ಒಳಗಾಗಿದ್ರು ಆ ಸಂದರ್ಭದಲ್ಲಿ ಜನ. ಹಾಗಿರೋ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡುವಂತದ್ದು ವಿಧಾನಸೌಧದ ಮುಂಭಾಗ ಏನಿತ್ತು? ಆ ದರ್ದ್ ಏನಿತ್ತು? ಅದಕ್ಕೆ ನಿಮ್ಗೆ ಹೊಣೆಗಾರಿಕೆ ಇಲ್ವಾ? ಅಧಿಕಾರಿಗಳಿದ್ದಿದೆ, ಸಂಸ್ಥೆಗಳಿದ್ದಿದೆ. ಈಗ ಎಲ್ಲವನ್ನ ಮಾಡಿ ನೀವು ಕೈ ತೊಳ್ಕೊಂಡ್ಬಿಟ್ರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡೋಣ ಅಂತ ತೀರ್ಮಾನ ಮಾಡಿ ಸಂಪುಟ ಸಭೆ ನಮ್ಮದೇನೂ ತಪ್ಪಿಲ್ಲ ಅಂತ ಅಂದ್ಬಿಟ್ರೆ, ಸನ್ಮಾನ ಮಾಡಿದ ಕೀರ್ತಿ, ಫೋಟೋ ಶೂಟ್ ಮಾಡಿದ್ದು ಫೋಟೋಗಳೆಲ್ಲ ನಿಮ್ ಮೊಬೈಲ್ಗಳಲ್ಲಿ ಇರ್ಬೋದು ಅಥವಾ ನಿಮ್ ಕುಟುಂಬದವರ ಮೊಬೈಲ್ಗಳಲ್ಲಿ ಇರ್ಬೋದು. ಇದಕ್ಕೆಲ್ಲ ನೀವು ಜವಾಬ್ದಾರಿ ಅಲ್ವಾ? ಒಂದು ಸರ್ಕಾರ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು ಅಂತ ಇದೆ. ಅಂದ್ರೆ ಯಾರೇ ಬಂದ್ರು ಕೂಡ, ಎಷ್ಟೇ ಪ್ರಭಾವಿಗಳಿದ್ರು ಅವರೆಲ್ಲರನ್ನು ಕಾಯ್ತೀವಿ, ಆದ್ರೆ ನಮ್ ಬುಡಕ್ ಬಂದ ಸಂದರ್ಭದಲ್ಲಿ ನಾವು ನಿಮ್ಮನ್ನೇ ತಗಲಾಕ್ತಿವಿ ಅನ್ನೋದು ಈ ವಿಚಾರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ನಿರ್ದಿಷ್ಟವಾಗಿ ಸಾಬೀತಾಗ್ತಾ ಇದೆ. ಇಷ್ಟಕ್ಕೆ ನಿಂತಿದೆ. ಈಗ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಜಸ್ಟಿಸ್ ಜಾನ್ ಡಿ ಕುನ್ನಾ ಅವರ ವರದಿಯನ್ನ ರದ್ದು ಮಾಡೋಕೆ DNA ಕೋರಿದೆ. ಅದಕ್ಕೆ ಉತ್ತರವನ್ನ ಕೇಳಿ ನೋಟಿಸ್ ಕೊಟ್ಟಿರೋದ್ರಿಂದ ಏನ್ ಉತ್ತರ ಕೊಡುತ್ತೆ, ನ್ಯಾಯಾಂಗ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ.